Hello everyone, welcome to Navras Maths Tutorials. Example number 18. ನೋಡಿ ಏನ್ ಕೊಟ್ಟಿದ್ದಾರೆ. Evaluate each of the following using suitable identities ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 104 ಅಂದ್ರೆ 104 ಹೋಲ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ನೋಡಿ ಅವ್ರು ಏನ್ ಕೊಟ್ಟಿದ್ದಾರೆ, ಸೂಟೇಬಲ್ ಐಡೆಂಟಿಟೀಸ್ ಯೂಸ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಐಡೆಂಟಿಟೀಸ್ ಯಾವ್ದು ಬರುತ್ತೆ ನಮ್ಗೆ, ಕ್ಯೂಬ್ ಅಂದ್ರೆ ಯಾವ್ದು ಬರುತ್ತೆ, ಈಗ ತಾನೇ ಮಾಡಿದ್ವಲ್ವಾ ನಾವು ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಬರ್ಬೇಕು ಅಂದ್ರೆ ಇದನ್ನ ಕೂಡ ನಾವು ಆ ರೀತಿ ಮಾಡ್ಕೋಬೇಕಲ್ವಾ. ನೋಡಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಇದನ್ನ ಕೂಡ ಈ ಫಾರ್ಮ್ ಅಲ್ಲಿ ಮಾಡ್ಕೊಂಡ್ರೆ ನಾವು ಇದು ಐಡೆಂಟಿಟಿ ಯೂಸ್ ಮಾಡಕ್ ಆಗತ್ತೆ. ಸೊ ನಾವ್ ಇದನ್ನ ಯಾವ ರೀತಿ ಬರ್ಕೋಬಹುದು, 100+4 ಹೋಲ್ ಕ್ಯೂಬ್ ಬರ್ಕೋಬಹುದಲ್ವಾ, ಸೇಮ್ ವ್ಯಾಲ್ಯೂ ಆಗತ್ತೆ. 100+4 ಅಂದ್ರೆ 104. ನಮ್ಗೆ ಈ ಐಡೆಂಟಿಟಿ ಯೂಸ್ ಮಾಡೋಕ್ಕೂ ಆಗುತ್ತೆ. ಸೊ ಈ ಐಡೆಂಟಿಟಿ ಎಕ್ಸ್ಪೆನ್ಷನ್ ಏನು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a² ಪ್ಲಸ್ 3ab². ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 100, ಬಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 4. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ, 100 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಬಿ ಕ್ಯೂಬ್ ಅಂದ್ರೆ ಓಕೆ, ಪ್ಲಸ್ 3a² ಅಂತ ಇದೆ. ಸೊ 100², ಬಿ ಅಂದ್ರೆ 4 ಪ್ಲಸ್ 3 ಇಂಟು ಎ 100 ಇಂಟು b² ಅಂದ್ರೆ 4². ಓಕೆ, ಈಗ ನೋಡ್ರಿ 100 ಕ್ಯೂಬ್ ಅಂದ್ರೆ ನೋಡಿ 100 ಇಂಟು 100 ಎಷ್ಟಾಗತ್ತೆ, 4 zeros ಬರಿಬೇಕು ಅಲ್ವಾ. ಮತ್ತೆ ಇಂಟು 100 ಕ್ಯೂಬ್ ಇದೆ ಅಲ್ವಾ, 3 ಟೈಮ್ಸ್ ಮಾಡ್ಬೇಕು. ಸೊ ಇಂಟು 100 ಮಾಡಿದಾಗ ಇಲ್ಲಿ 2 zeros, ಇವು 4 zeros, ಇಲ್ಲ ಟೋಟಲ್ 6 zeros ಆಗತ್ತೆ. ಸೊ 6 zeros ಬರೀರಿ, 1 ಬರ್ದು. ಓಕೆ, ಈಗ ಪ್ಲಸ್ 4 ಕ್ಯೂಬ್ ಅಂದ್ರೆ 4 4 16, 16 4 64 ಪ್ಲಸ್ 300² ಅಂತ ಇದೆ. 100² ಅಂದ್ರೆ ಈಗ ತಾನೇ ಮಾಡಿದ್ವಲ್ವಾ ನಾವು, 10,000 ಆಗುತ್ತೆ. ಸೊ 10,000 ಅಂದ್ರೆ 4 zeros ಇಂಟು 4 ಪ್ಲಸ್ 3 ಇಂಟು 100 ಇಂಟು 4² ಅಂದ್ರೆ 16, 4 4 16 ಅಲ್ವಾ. ಈಗ ನೋಡಿ ಇನ್ನೊಂದು ಸ್ಟೆಪ್, 6 zeros ಆಸ್ ಇಟ್ ಈಸ್ ಇಡೋಣ, ಪ್ಲಸ್ 64 ಪ್ಲಸ್ ನೋಡಿ 3 4 12. ಓಕೆ, 12 ಇಂಟು 10,000 ಅಲ್ವಾ, 4 zeros ಇದಾವೆ. ಸೊ ಮಲ್ಟಿಪ್ಲೈ ಮಾಡಿದಾಗ ಈ 4 zeros ನ ಫಸ್ಟ್ ಇಡಬೇಕು, 12 1 12 ಆಯ್ತು. ಸೊ ಏನ್ ಬರುತ್ತೆ, 4 zeros. ಓಕೆ, ಪ್ಲಸ್ ನೋಡಿ 16 3 48, 48 ಇಂಟು 100 4800. ಓಕೆ, ಈಗ ಎಲ್ಲದನ್ನು ಆಡ್ ಮಾಡ್ಬೇಕು. ನೋಡಿ ಚೆನ್ನಾಗಿ ಕನ್ಫ್ಯೂಸ್ ಇಲ್ದಂಗೆ ಆಡ್ ಮಾಡ್ಬೇಕು. ಒಂದು 0 ಕೂಡ ಮಿಸ್ಟೇಕ್ ಆದ್ರೆ ಎಲ್ಲ ಆನ್ಸರ್ ಎಲ್ಲ ರಾಂಗ್ ಆಗುತ್ತೆ. ಸೊ 6 zeros ಇದಾವೆ ಇಲ್ಲಿ ನೋಡಿ, 6 zeros ಹಾಕೊಂಡೆ, ಆಮೇಲೆ ಇದು ಹಾಕೊಳ್ಳೋಣ, ಇದು ನೋಡಿ 6 digits. ಸೊ 1 2 4 zeros. ಓಕೆ, ಇದು 4800, ಆಮೇಲೆ ಇದು 64, 4 6 8 4 2 1 1. ನೋಡಿ ಏನ್ ಬಂತು ಆನ್ಸರ್, 1 1 2 4 8 6 4 ಇಸ್ ದ ಆನ್ಸರ್. ನೋಡಿ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, 999 ಹೋಲ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದೇ ಐಡೆಂಟಿಟಿ ಯೂಸ್ ಮಾಡ್ಬೇಕು. ಆದ್ರೆ ನೋಡಿ ನಿಯರೆಸ್ಟ್ ನಂಬರ್ ಏನ್ ಬರುತ್ತೆ, ಇದಕ್ಕೆ 1000 ಬರುತ್ತಲ್ವಾ. ಸೊ 1000 -1 ಅಂತ ತಗೋಬಹುದು ಅಲ್ವಾ, 1000 - 1 ಹೋಲ್ ಕ್ಯೂಬ್ ಅಂತ. ಈಗ ಮೈನಸ್ ತಗೊಂಡಾಗ ಅದ್ರ ಐಡೆಂಟಿಟಿ ನೋಡಿ, a - b ಹೋಲ್ ಕ್ಯೂಬ್, ಈ ಐಡೆಂಟಿಟಿ ಯೂಸ್ ಮಾಡ್ಬೇಕು.
ಓಕೆ, ಇದ್ರದ್ದು ಎಕ್ಸ್ಪೆನ್ಷನ್ ಏನು? ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a² ಬಿ ಪ್ಲಸ್ 3ab². ಓಕೆ, ಈಗ ನೋಡಿ ಎ ಇಸ್ ಈಕ್ವಲ್ಸ್ ಟು ಏನಿದೆ 1000 ಇದೆ, ಬಿ ಇಸ್ ಈಕ್ವಲ್ಸ್ ಟು ಏನಿದೆ 1 ಇದೆ. ಈಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಕ್ಯೂಬ್ ಅಂದ್ರೆ 1000 ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದ್ರೆ 1 ಕ್ಯೂಬ್ ಮೈನಸ್ 3a² ಅಂದ್ರೆ 1000², ಬಿ ಅಂದ್ರೆ 1 ಪ್ಲಸ್ 3 ಇಂಟು ಎ ಅಂದ್ರೆ 1000, ಬಿ² ಅಂದ್ರೆ 1². ಓಕೆ, ಈಗ ನೋಡಿ 1000 ಕ್ಯೂಬ್ 1000 ಇಂಟು 1000 ಮಾಡ್ಬೇಕಲ್ವಾ? ಸೊ ಫಸ್ಟ್ ಇವೆರಡನ್ನ ಮಾಡಿ ನೋಡೋಣ, ಸ್ಕ್ವೇರ್ ಮಾಡಿ ನೋಡೋಣ. ನೋಡಿ ಎಷ್ಟು ಬರುತ್ತೆ? 6 zeros ಬರುತ್ತೆ. ಇಲ್ಲಿ 3 zeros, ಇಲ್ಲಿ 3 zeros. ಓಕೆ, ಇಂಟು 1000 ಕ್ಯೂಬ್ ಅಲ್ವಾ? ಸೊ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿ ಇಲ್ಲಿ 6, ಇಲ್ಲಿ 3, ಟೋಟಲ್ 9 zeros. 3 3 3. ಓಕೆ, ಸೊ 9 zeros ಬಂತು. ಈಗ ಮೈನಸ್ 1 ಕ್ಯೂಬ್ ಅಂದ್ರೆ 1 ಆಯ್ತು, ಮೈನಸ್ 3 ಇಂಟು ನೋಡಿ 1000² ಅಂತ ಇದೆ. 1000² ಅಂದ್ರೆ ನೋಡಿ ಇಲ್ಲೇ ಮಾಡಿದೀವಲ್ವಾ, 6 zeros ಬರುತ್ತೆ. 1 6 zeros ಇಂಟು 1 ಅಂತಂದ್ರೆ 1 ಬರೆದ್ರು ಒಂದೇ, ಇಲ್ಲ 3 ಇಂಟು 1 ಮಾಡಿದ್ರು 3 ಬಂತು ಅಂತ ಇಟ್ಕೊಳ್ಳಿ. ಪ್ಲಸ್ ಇಲ್ಲಿನೂ ಅಷ್ಟೇ 1² ಅಂದ್ರೆ 1 ಬಂತು, 3 1 3 ಆಯ್ತು. ಸೊ 3 ಇಂಟು 1000 3000. ಓಕೆ, ಈಗ ನೋಡಿ ಆಸ್ ಇಟ್ ಈಸ್ ಇಲ್ಲಿ 9 zeros ಮೈನಸ್ 1 ಮೈನಸ್ ನೋಡಿ ಇಲ್ಲಿ ಏನಿದೆ ಅಲ್ಲ 6 zeros, 1 6 zeros ಇಂಟು 3 ಮಾಡಬೇಕು. ಮಾಡಿದಾಗ ಏನ್ ಬರುತ್ತೆ? 1 ಪ್ಲೇಸ್ ಅಲ್ಲಿ 3 ಬರುತ್ತೆ, ಆಸ್ ಇಟ್ ಈಸ್ 6 zeros ಬರುತ್ತೆ. ಓಕೆ, ಪ್ಲಸ್ 3000. ಈಗ ನೋಡಿ ಪ್ಲಸ್ ಇರೋದು ಫಸ್ಟ್ ಆಡ್ ಮಾಡೋಣ. ಇದು 9 zeros ಇದೆ, 3 3 3 9 zeros, ಇದು 3000 ಇದೆ. ಸೊ ಇವೆರಡು ಫಸ್ಟ್ ಆಡ್ ಮಾಡ್ಬಿಡೋಣ, ಯಾಕಂದ್ರೆ ಎರಡಕ್ಕೂ ಪ್ಲಸ್ ಇದೆ. ಇಲ್ಲಿ 3 zeros 1. ಓಕೆ, ಈಗ ಎರಡು ಮೈನಸ್ ಇದಾವೆ. ಒಂದು ಇದು ನೋಡಿ ಯೂನಿಟ್ 10 100 1000 10,000 lakhs 10 lakhs ಅಂದ್ರೆ 30 lakhs. 30 lakhs ಗೆ 1 ಆಡ್ ಮಾಡಿದ್ರೆ ಲಾಸ್ಟಿಗೆ ಒಂದೇ 1 ಆಡ್ ಆಗುತ್ತೆ ಅಲ್ವಾ? ಸೊ ನೋಡಿ 7 digits ಇದಾವೆ. 6 zeros ಇರ್ತಾವಲ್ಲ, ನಾವು ಲಾಸ್ಟಿಗೆ ಒಂದೇ 1 ಬರಿಬೇಕು. ಈಗ ಎರಡಕ್ಕೂ ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. ಈಗ ಇದ್ರಲ್ಲಿದ್ದು ಸಬ್ಟ್ರಾಕ್ಟ್ ಮಾಡೋಣ. ನೋಡಿ 10 ಮೈನಸ್ 1 9, ಇಲ್ಲಿ 9 ಉಳಿಯತ್ತೆ, ಇಲ್ಲಿನೂ 9 ಉಳಿಯತ್ತೆ, ಇಲ್ಲಿ 2 ಉಳಿಯತ್ತೆ, 1 ಕ್ಯಾರಿ ತಗೊಂಡಿದೀವಲ್ವಾ 2, ಇಲ್ಲಿ 0 0 ಅಗೇನ್ ಟೇಕ್ ಕ್ಯಾರಿ 10 ಮೈನಸ್ 4 10 ಮೈನಸ್ 3 7, ಇಲ್ಲಿ 9 ಉಳಿಯಿತು ಮತ್ತೆ ಇಲ್ಲಿನೂ 9 ಉಳಿಯಿತು. ಸೊ ಆನ್ಸರ್ ಈಸ್ this is the answer 9970029999 is the answer. ಓಕೆ, ನಾವಿಲ್ಲಿ ಇನ್ನೊಂದು ಸ್ಟೆಪ್ ಬರೆಯೋಣ ಅಂದ್ರೆ ಬರೆಯೋಣ. is the answer. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.